ಹಲೋ ಫ್ರೆಂಡ್ಸ್, ಇವತ್ತು ಕೆ ಇ ಕಡೆಯಿಂದ ಒಂದು ಮೆಸೇಜ್ ಬಂದಿದೆ. ಇದು ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ. ಯಾಕೆ ಮೆಸೇಜ್ ಬಂದಿದೆ ಮತ್ತು ಏನು ವೆರಿಫೈ ಮಾಡಬೇಕು, ಮತ್ತು ಎಚ್ ಡಿ ಎಕ್ಸಾಮ್ ಇರೋದನ್ನು ನಮ್ಗೆ ಯಾಕೆ ಮೆಸೇಜ್ ಬಂದಿದೆ, ಮತ್ತು ಎಕ್ಸಾಮ್ ಇರೋರಿಗೆ ನಮ್ಗೆ ಯಾಕೆ ಮೆಸೇಜ್ ಬಂದಿದೆ, ನಮ್ದು ಇನ್ನೂ ಡೇಟ್ ಅನೌನ್ಸ್ ಮಾಡಿಲ್ಲ, ಇದೆಲ್ಲ ತುಂಬ ಕಮೆಂಟ್ ಮಾಡ್ತಿದ್ರಿ. ಸೊ ಈ ಮೆಸೇಜ್ ಬಗ್ಗೆ ನಾನು ಕಂಪ್ಲೀಟ್ ಕ್ಲಾರಿಟಿ ಕೊಡ್ತೀನಿ, ಯಾಕಂದರೆ ಏನೂ ಕನ್ಫ್ಯೂಷನ್ ಏನೂ ಇಲ್ಲ. ನೋಡಿ, ಇವಾಗ ಏನಂದರೆ ಇದು ಕೈಂಡ್ಲಿ ವೆರಿಫೈ ಯುವರ್ ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಬೇರೆ ಬೇರೆ ಅಪ್ಲಿಕೇಶನ್ ಹಾಕಿದ್ದೀರಾ ಇವಾಗ. ಯಾಕಂದರೆ ನಾನ್ ಎಚ್ ಕೆದಲ್ಲಿ ನೋಡಿ, ಇವಾಗ ನಾನ್ ಎಚ್ ಕೆದಲ್ಲಿ ಎಫ್ ಡಿ ಎಕ್ಸಾಮು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿದ್ದಾವೆ, ಅದನ್ನು ಅಪ್ಲೈ ಮಾಡಿದ್ದೀರಾ. ಮತ್ತು ಗ್ರಂಥಪಾಲಕ ಅವು ಅಪ್ಲೈ ಮಾಡಿರ್ತೀರ, ಮತ್ತು ಸಾರಿಗೆ ಇಲಾಖೆಯಲ್ಲಿ ಅಪ್ಲೈ ಮಾಡಿರ್ತೀರ, ಮತ್ತು JEE ಅಪ್ಲೈ ಮಾಡಿರ್ತೀರ, ನಾನ್ ಎಚ್ ಕೆ ಎಲ್ಲ ಅಪ್ಲೈ ಮಾಡಿರ್ತೀರಲ್ಲ. ಸೊ ಕನ್ಫ್ಯೂಷನ್ ಆಗಿರುತ್ತೆ, ನಿಮಗೆ ಕನ್ಫ್ಯೂಷನ್ ಆಗಿರುತ್ತೆ ಅಪ್ಲಿಕೇಶನ್ ತುಂಬ ಹಾಕಿದ್ರಿಂದ. ಸೊ ಏನಾಗಿರುತ್ತೆ, ಯಾವ್ಯಾವ ಪೋಸ್ಟ್ಗೆ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿರಿ ಅನ್ನೋದೇ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟಿರುತ್ತೆ, ಮರ್ತಿರ್ತೀರ. ಸೊ ಅದ್ರ ಸಲುವಾಗಿ ಎದವ್ರು ಏನು ಮಾಡಿದ್ದಾರೆ ಅಂದರೆ ಕೈಂಡ್ಲಿ ವೆರಿಫೈ ಯುವರ್ ಅಪ್ಲಿಕೇಶನ್ ಡೀಟೇಲ್ಸ್ ಅಲಾಂಗ್ ವಿತ್ ದಿ ಅಪ್ಲೈಡ್ ಪೋಸ್ಟ್ ಅಂತ ಹಾಕಿದ್ದಾರೆ. ಸೊ ಅಂದರೆ ಇದು ನೀವು ಜಸ್ಟ್ ಏನು ಮಾಡಬೇಕಂದ್ರೆ ವೆಬ್ಸೈಟ್ ಹೋಗಿ ಲಾಗಿನ್ ಆಗಿ ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡಿದಿರಿ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ ಮೆಸೇಜ್ ಬಂದಿರೋದು ಅಷ್ಟೇ. ಜಸ್ಟ್ ಇದೇನು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು, ಇದರಿಂದ ಏನಿಲ್ಲ. ಓಕೆನಾ? ಇದು ಕಂಪಲ್ಸರಿನಾ ಅಂತ ಸ್ವಲ್ಪ ಜನ ಕೇಳ್ತೀರಿ. ಕಂಪಲ್ಸರಿ ಏನಂತಿಲ್ಲ, ನೀವು ಯಾವ ಅಪ್ಲೈ ಮಾಡಿದ್ದೀರಾ ಅಂತ ನಿಮ್ಗೆ ಕ್ಲಾರಿಟಿ ಇದ್ದರೆ ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರಿಗೆ ಗೊತ್ತಿಲ್ಲಲ್ಲ, ಜಸ್ಟ್ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತು ನೋಡಿ, ಅಪ್ಲೈ ಮಾಡಿದವ್ರಿಗೆ ಬಂದಿದೆ. ಬೇರೆ ಬೇರೆ ಸಿವಿಲ್, ಮೆಕ್ಯಾನಿಕಲ್ ಏನಿತ್ತಲ್ಲ, ಎಲೆಕ್ಟ್ರಿಕಲ್ಲು, ಬಟ್ ಅವ್ರದ್ದು ಇನ್ನೂ ಡೇಟು ಬಂದಿಲ್ಲ. ಆದ್ರೂ ಜಸ್ಟ್ ಚೆಕ್ ಮಾಡ್ಕೊಳ್ಳೋಕೆ ಎಲ್ರಿಗೂ ಮೆಸೇಜ್ ಹಾಕಿದ್ದಾರೆ. ಇದು ಎಚ್ ಕೆ ಇರೋರಿಗೂ ಬಂದಿದೆ. ಎಚ್ ಕೆ ಯಾವಾಗಂದರೆ ಫೆಬ್ರವರಿಯಲ್ಲಿದೆ ಎಕ್ಸಾಮು, ಅವ್ರಿಗೂ ಮೆಸೇಜ್ ಬಂದಿದೆ. ಮತ್ತು ನಾನ್ ಎಚ್ ಕೆ SDA ಇರೋರಿಗೂ ಬಂದಿದೆ, ಅದು 25ಕ್ಕೆ ಎಕ್ಸಾಮ್ ಇರೋದು. ಸೊ ಎಲ್ರಿಗೂ ಮೆಸೇಜ್ ಬಂದಿದೆ. ಡೋಂಟ್ ವರಿ, ಇನ್ನು ಯಾರೂ ಮೆಸೇಜ್ ಬಂದಿಲ್ಲ ನೋಡಿ, ಅವರಿಗೆ ಮೆಸೇಜ್ 1 by 1 ಕಳಿಸ್ತಾರೆ. ಓಕೆನಾ? ಅದೇನು ವರಿ ಇಲ್ಲ, ಇದೇನು ಕಳಿಸ್ಲೇಬೇಕು ಅಂತೇನಿಲ್ಲ, ಜಸ್ಟ್ ನಿಮಗೆ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕೆ ಹೇಳಿರೋದು ಅಷ್ಟೇ. ಮತ್ತು ಹಾಲ್ ಟಿಕೆಟು ಒಂದು 2 to 3 ಡೇಸಲ್ಲಿ ಬರ್ಬೋದು. ಈ ಮೆಸೇಜ್ನಲ್ಲಿ ಹೇಳಿದ್ದಾರೆ, ಹಾಲ್ ಟಿಕೆಟ್, ಅಡ್ಮಿಷನ್ ಟಿಕೆಟ್ ಶಾರ್ಟ್ಲಿ ಫಾರ್ ದಿ ಅಪ್ಕಮಿಂಗ್ ಎಕ್ಸಾಮಿನೇಷನ್ ಅಂತ ಹೇಳಿದರೆ, ಶಾರ್ಟ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರೆ ಒಂದು 2 to 3 ಡೇಸ್ ಆಗ್ಬೋದು. ಇವತ್ತು ರಿಲೀಸ್ ಮಾಡಿದ್ರು ಮಾಡ್ಬೋದು, ಅವ್ರೇನು ಹೇಳೋಕ್ಕಾಗಲ್ಲ. ಅಥವಾ ನಾಳೆ ನಾಡಿದ್ದು ರಿಲೀಸ್ ಮಾಡ್ತಾರೆ. ಯಾವುದಕ್ಕಂದರೆ ಎಲ್ಲದಕ್ಕೂ ರಿಲೀಸ್ ಮಾಡಲ್ಲ. ಇವಾಗೇನು 10 ಮತ್ತು 11ಕ್ಕೆ ಎಕ್ಸಾಮ್ ಇದೆಯಲ್ಲ, ಅದರ ರಿಲೀಸ್ ಮಾಡ್ತಾರೆ ಅನಿಸುತ್ತೆ ಅಷ್ಟೇ. ಯಾಕಂದರೆ ಇನ್ನು 25ಕ್ಕೆ ಇರೋದು ನೆಕ್ಸ್ಟ್ ವೀಕ್ ಅಥವಾ ಅದರ ನೆಕ್ಸ್ಟ್ ವೀಕು ರಿಲೀಸ್ ಮಾಡ್ಬೋದು. ಇಲ್ಲ ಎಲ್ಲದ್ರದ್ದು ರಿಲೀಸ್ ಮಾಡಿಬಿಟ್ರೆ ಅದನ್ನೂ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಇವಾಗ ಏನು FDA ರಿಲೇಟೆಡ್ ಏನು ಪೋಸ್ಟರ್ಸ್ ಇದಾವಲ್ಲ, ಮತ್ತು JEE ಇದಾವಲ್ಲ, ಮತ್ತು ಗ್ರಂಥಪಾಲಕ ಏನು ನಾನ್ ಎಚ್ ಕೆ ಪೋಸ್ಟ್ ಇದಾವಲ್ಲ, ಅದಕ್ಕೆ ಮಾತ್ರ ಹಾಲ್ ಟಿಕೆಟ್ ರಿಲೀಸ್ ಮಾಡೋ ಸಾಧ್ಯತೆ ಇದೆ.